ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯ ಮೊದಲು ಗಳಿಸೋಕ್ಕೆ ಹೋರಾಟ ಮಾಡ್ತಾನೆ, ಗಳಿಸಿದ ಮೇಲೆ ಉಳಿಸೋಕ್ಕೆ ಹೋರಾಟ ಮಾಡ್ತಾನೆ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಮಾಡ್ತಾನೆ, ಕೊನೆಗೆ ಯಾರಿಗೋ ಗಳಿಸಿದ್ದೆಲ್ಲ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ. ನೋಡಿ, ಮನುಷ್ಯ ಮೊದಲು ಗಳಿಸೋಕ್ಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋಕ್ಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಯಾರಿಗೋ ಗಳಿಸಿದ್ದೆಲ್ಲ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ ಹೋಗ್ತಾನೆ ಅಷ್ಟೇ. ಅಂದರೆ ನಾವು ಮೋಸ ಮಾಡಬಾರ್ದು, ಮೋಸ ಮಾಡ್ದಲೇ ದುಡ್ಡು ತಿನ್ನಬೇಕು. ಯಾವತ್ತಿದ್ರೂ ನಾವು ನಮ್ಮ ದೇಹ ಹೋಗದೇನೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮದ್ದೂರು ವಡೆ ಬಗ್ಗೆ ತಿಳ್ಕೊಳ್ಳೋಣ. ಮೈಸೂರು ಪಾಕ್ ಬಗ್ಗೆ ನಾವು ಹಿಂದೆ ಎಲ್ಲ ಮೈಸೂರು ಪಾಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಮದ್ದೂರು ವಡೆ ಬಗ್ಗೆ ತಿಳ್ಕೊಳ್ಳೋಣ. ಹುಟ್ಟಿದ ಕಥೆನ. ಬೆಂಗಳೂರು ಮೈಸೂರು ರೈಲು ಸಂಚಾರ ಕ್ರಿಸ್ತಶಕ 1881ರಲ್ಲಿ ಆರಂಭಗೊಂಡು 128 ವರ್ಷಗಳಾಯಿತು. ಈ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಬಿಜಾಡಿಯ ಮಧ್ವರಾಯ ಬಿಳಿಯರು ನನ್ನ ತಂದೆಯ ತಂದೆ ಅಂತ ಮಂಡ್ಯದ ರೈಲು ಕ್ಯಾಂಟೀನ್ ನಡೆಸ್ತಿದ್ದರು ಅಂತ ಹೇಳ್ತಾರೆ. ಅವರು ರೈಲು ನಿಲ್ಲುತ್ತಿದ್ದುದು 5 ನಿಮಿಷ, ಡಿಮ್ಯಾಂಡ್ ಇದ್ದಿದ್ದು ಬೋಂಡಾ ಹಾಗೂ ಬೈಟು ಬೆಲ್ಲದ ಕಾಫಿಗೆ. ಅಂದಿನ ಕಾಲದಲ್ಲಿ ರೈಲು ನಿಲ್ದಾಣ ಊರಿನಿಂದ ದೂರವಿತ್ತು. ಮೈಸೂರು ಮಹಾರಾಜರು ಆಗಾಗ ಕಪ್ಪ ಕಟ್ಟಲು ಮದ್ರಾಸಿಗೆ, ಚೆನ್ನೈಗೆ ಹೋಗಬೇಕಾಗಿತ್ತು. ಅದರದ್ದೇ ಆದ ರೈಲಿನಲ್ಲಿ ಹೋಗುತ್ತಿದ್ದರು. ಅವರೊಂದಿಗೆ ಅವರ ಪರಿವಾರದವರು ತುಂಬ ಜನ ಇರುತ್ತಿದ್ದರು. ಅವರು ಪ್ರತಿ ಸಲ ಹೋಗುವಾಗ ನಮ್ಮ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿಯೇ ಹೋಗುತ್ತಿದ್ದರು. ಒಂದು ದಿನ ಅವರು ಬರುವ ಸಮಯದಲ್ಲಿ ಕಡಲೆ ಹಿಟ್ಟು ಮುಗಿದ ಹೋಗಿತ್ತು. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರೂ ಕೂಡಲೇ ಏನಾದರೂ ತಯಾರಿ ಮಾಡಿ ಎಂದು ಅವರಿಗೆ ಹೇಳ್ತಾರೆ. ಏನು ಮಾಡುವುದು ಎಂದು ಯೋಚನೆಗೀಡಾಗದೆ ಹೇಳ್ತಾರೆ. ಒಳೆದದ್ದನ್ನೆಲ್ಲ ಹೊಸ ರೆಸಿಪಿ ಇದ್ದ ರವೆ ಹಿಟ್ಟು, ಈರುಳ್ಳಿ, ತುಪ್ಪ, ಮೆಣಸಿನಕಾಯಿಗಳು ಮಿಶ್ರಣ ಸೇರಿಸಿ ಕೈಯಲ್ಲಿ ಚಪಾತಿಯಂತೆ ತಟ್ಟಿ ಎಣ್ಣೆಗೆ ಇಳಿಬಿಡಲು ಅಡಿಗೆ ಭಟ್ಟರಾದ ಪದ್ಮನಾಭ ಅವರಿಗೆ ಹೇಳ್ತಾರಂತೆ. ಬಿಸಿ ಬಿಸಿ ವಡೆ ಸವಿದ ಮಹಾರಾಜರು ಅದರ ಹೆಸರು ಕೇಳಿದರು. ಇದು ಇಂದು ತಾನೇ ಹುಟ್ಟಿದ, ಇನ್ನೂ ಹೆಸರಿಟ್ಟಿಲ್ಲ ಎಂದಾಗ ಮಿರ್ಜಾ ಇಸ್ಮಾಯಿಲರು ಇದು ಮಧ್ವರ ವಡೆ ಎಂದು ಹೇಳಿದರು. ನಂತರ ಅದು ಪ್ರಸಿದ್ಧಿಯನ್ನು ಪಡೆದು ಬಾಯಿಯಿಂದ ಬಾಯಿಗೆ ಹೋಗುವಾಗ ಮಧ್ವರ ಎಂಬ ಮೂಲ ಪದದ ಅರಿವು ಇಲ್ಲದೆ ಮಧ್ವರ ಎಂಬುದೇ ಅಪಭ್ರಂಶಗೊಂಡು ಅದು ಹುಟ್ಟಿದ್ದು ಮದ್ದೂರು ಎಂಬ ಊರಿನ ಹೆಸರು ಸೇರಿಕೊಂಡು ಮದ್ದೂರು ವಡೆ ಎಂದಾಯಿತು. ಇಂದಿಗೂ ಮಂಡ್ಯದ ಕಡೆ ತಮ್ಮ ಕುಟುಂಬದವರನ್ನು ಮದ್ದೂರು ಹೋಟೆಲ್ನವರೇ ಅಂತಾರೆ ಕರೆಯುತ್ತಾರೆ. ಇದೀಗ ಮದ್ದೂರು ವಡೆ ಪರದೇಶಕ್ಕೂ ಹಾರಿದೆ. ಪಿಜ್ಜಾ, ಮಂಚೂರಿಯನ್, ಪಾನಿಪುರಿ ಹಾಗೂ ದೆಂಪ್ರತಿ ಹೊಸ ರುಚಿಗಳು ಕಾಂಪಿಟೇಷನ್ ಕಾಲದಲ್ಲೂ ಎಲ್ಲ ವಯದವರು ನಾಲಿಗೆ ಚಪ್ಪರಿಸಿ ಮದ್ದೂರು ವಡೆ 100 ವರ್ಷಗಳ ಇತಿಹಾಸದ ಮದ್ದೂರು ವಡೆ ಮದ್ದೂರಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಮದ್ದೂರಿನ ವಡೆಯ ಘಮಘಮ ಮೈಸೂರು ಬೆಂಗಳೂರು ರೈಲಿನಲ್ಲಿ ರಾಮನಗರ ದಾಟಿದಂತೆ ಯಾರಿಗೆ ಬೇಕು ಮದ್ದೂರು ವಡೆ ರಾಗ ಕೇಳಿ ಬರುತ್ತದೆ. ದಶಕಗಳ ಹಿಂದೆ ಬರೀ ಮದ್ದೂರಿನಲ್ಲಿ ಸಿಗುತ್ತದೆ ವಡೆ, ಇಂದು ಎಲ್ಲ ಕಡೆ ಮಾಡಲ್ಪಟ್ಟಿದೆ. ಇದನ್ನು ಕುಂದಾಪುರ ಸುಧೀಂದ್ರ ಎಂಬ ಮಧ್ವ ಸಂಪ್ರದಾಯದ ವ್ಯಕ್ತಿಯ ಅವರು ಕೃಪೆ ಅವರು ಬರೆದಿದ್ದಾರೆ. ಅದನ್ನು ನಿಮಗೆ ನಾನು ತಿಳಿಸಿದ್ದೀನಿ. ನೋಡಿ, ಎಷ್ಟು ಮದ್ದೂರು ವಡೆ ಯಾವ ಕಾಲದಲ್ಲಿ ಹೇಗೆ ಬಂತು ಅನ್ನೋದನ್ನು ನಾವು ಈಗ ತಿಳ್ಕೊಂಡು, ನಿಜವಾಗ್ಲೂ ಅದನ್ನೆಲ್ಲ ನಾವು ಕಥೆನ ತಿಳ್ಕೋಬೇಕು. ತಿಳ್ಕೊಳ್ಳದೆ ಹೋದರೆ ನಮ್ಗೆ ಹೇಗೆ ಬಿಡ್ತು ಅಂತಲೇ ಗೊತ್ತಾಗಲ್ಲ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/11/2025 ಬುಧವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಶುಕ್ಲಪಕ್ಷ, ತಿಥಿ ಪೌರ್ಣಮಿ, ರಾತ್ರಿ 7:01. ನಕ್ಷತ್ರ ಅಶ್ವಿನಿ, ಹಗಲು 10:06. ಮಳೆ ಸ್ವಾತಿ 3ನೇ ಪಾದ. ರಾಹುಕಾಲ 12:07ರಿಂದ 1:35. ಗುಳಿಕಕಾಲ 10:40ರಿಂದ 12:07. ಯಮಗಂಟ ಕಾಲ 7:45ರಿಂದ 9:12. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ
ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.